ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. BPL ರೇಷನ್ ಕಾರ್ಡ್ ಇರೋರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್. ಇನ್ನು ಮುಂದೆ ನಿಮಗೆ ಅಕ್ಕಿ ಜೊತೆ ಈ 3 ಪದಾರ್ಥಗಳು ಉಚಿತವಾಗಿ ಸಿಗುತ್ತೆ. ಹಾಗಿದ್ರೆ ಆ ಪದಾರ್ಥಗಳು ಯಾವ್ದ್ಯಾವುದು ಮತ್ತು ಅನ್ನಭಾಗ್ಯ ಅಮೌಂಟು ಇನ್ನು ಮುಂದೆ ಕೊಡೋದಿಲ್ವಾ, ಈ ಪದಾರ್ಥಗಳನ್ನ ಕೊಟ್ಟರೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾರು ನನ್ನ ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ವೋ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಅಲ್ಲಿ ಕೂಡ ಜಾಯ್ನ್ ಆಗಬಹುದು. ಇವತ್ತಿನ ವಿಚಾರವಾಗಿ ನಾನು ನೋಡೋದಾದರೆ, ಇವತ್ತು ನಾನು ನಿಮಗೆ BPL ರೇಷನ್ ಕಾರ್ಡ್ ಇರುವಂತಹ ಯಾರಿರ್ತಾರೆ ಅಂಥವರಿಗೆ ಈ 3 ಪದಾರ್ಥಗಳು ಉಚಿತವಾಗಿ ಸಿಗ್ತಾ ಇದೆ. ಯಾವ್ದ್ಯಾವುದು ಅಂತ ಹೇಳೋದಾದರೆ, ಅಕ್ಕಿ ಜೊತೆಗೆ ತೊಗರಿಬೇಳೆ, ಎಣ್ಣೆ ಮತ್ತು ಸಕ್ಕರೆ, ಈ 3 ಪದಾರ್ಥಗಳನ್ನ ಉಚಿತವಾಗಿ ಕೊಡ್ತಾರಂತೆ. ಮತ್ತು ಏನಕ್ಕೆ ಈ ರೀತಿ ಹೊಸ ಯೋಜನೆ ಅಂತ ನೋಡೋದಾದರೆ, ಅನ್ನಭಾಗ್ಯ ಹಣ ಕೊಡ್ತಾ ಇದ್ದಾರಲ್ವ ನಮಗೆ ಈಗ. ಅಂದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಬ್ಬ ವ್ಯಕ್ತಿಗೆ 10 kg ಅಕ್ಕಿನ ಕೊಡಬೇಕಿತ್ತು, ಆದರೆ 5 kg ಅಕ್ಕಿನ ಕೊಡ್ತಿದ್ದಾರೆ. ಇನ್ನು 5 kg ಅಕ್ಕಿನ ಸರ್ಕಾರದಿಂದ ಕೊಡೋಕ್ಕಾಗದೇ ಇರೋದ್ರಿಂದ ಒಬ್ಬರಿಗೆ 175 ರೂಪಾಯಿ ರೀತಿಯಾಗಿ ಹಣನ ಕೊಡ್ತಾ ಇದ್ದಾರೆ. ಆದರೆ ಒಂದು ಸಮೀಕ್ಷೆಯ ಪ್ರಕಾರ ಬಹಳಷ್ಟು ಮಹಿಳೆಯರು ನಮಗೆ ಅನ್ನಭಾಗ್ಯದ ಮುಖಾಂತರ ಕೊಡ್ತಾ ಇರೋ ಹಣ ಬೇಡ, 93 ಜನ ಮಹಿಳೆಯರು ಅನ್ನಭಾಗ್ಯ ಹಣ ನಮಗೆ ಬೇಡ, ಅದ್ರ ಬದಲು ಬೇರೆ ಏನಾದರೂ ದವಸ ಧಾನ್ಯಗಳನ್ನ ಕೊಡಿ, ನಮಗೆ ಸಹಾಯ ಆಗುತ್ತೆ ಅನ್ನೋದನ್ನ ತಿಳಿಸಿದಾರಂತೆ. 100ರಲ್ಲಿ 93 ಮಹಿಳೆಯರು ಈ ರೀತಿಯಾಗಿ ಆನ್ಸರ್ನ ಕೊಟ್ಟಿರೋದ್ರಿಂದ, ಅಂದರೆ ನಾನು ಉದಾಹರಣೆಗೆ ಹೇಳ್ತಿರೋದ್ರಲ್ಲಿ 100ಕ್ಕೆ 93 ಭಾಗದಷ್ಟು ಮಹಿಳೆಯರು ನಮಗೆ ಹಣ ಬೇಡ ಅಂತ ತಿಳಿಸಿದಾರಂತೆ. ಸೊ ಹಾಗಾಗಿ ಇನ್ನು ಮುಂದೆ ನಮಗೆ ಅನ್ನಭಾಗ್ಯ ಹಣ ಬರ್ತಾ ಇತ್ತಲ್ವ, ಅದು ಕ್ಯಾನ್ಸಲ್ ಆಗ್ತಾ ಇದೆ. ಅದ್ರ ಬದಲು ನಮಗೆ ಉಚಿತವಾಗಿ ಅಕ್ಕಿ ಬದಲು ಎಣ್ಣೆ, ಸಕ್ಕರೆ, ತೊಗರಿಬೇಳೆ, ಈ 3 ಪದಾರ್ಥಗಳನ್ನ ಕೊಡ್ತೀವಿ ಅಂತ ನಮ್ಮ KH ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ. ಆದಷ್ಟು ಬೇಗ ಇದು ಕೂಡ ಜಾರಿಗೆ ಆಗಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಕೇಂದ್ರ ಸರ್ಕಾರದಿಂದ ಒಂದು ಮಾತುಕತೆ ಕೂಡ ಆಗಿದೆ. 5 kg ಅಕ್ಕಿನ ಕೊಡುವಂತೆ ನಮ್ಮ ಕರ್ನಾಟಕ ಸರ್ಕಾರದವರು ರಿಕ್ವೆಸ್ಟ್ ಮಾಡಿದ್ದಾರೆ. ಅಂದರೆ ನಮ್ಮ KH ಮುನಿಯಪ್ಪ ಸರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ 10 kgಗೆ 10 kg ಅಕ್ಕಿನೇ ಕೊಡಬಹುದು, ಅಥವಾ ತೊಗರಿಬೇಳೆ, ಸಕ್ಕರೆ, ಎಣ್ಣೆ, ಈ 3 ಪದಾರ್ಥಗಳನ್ನ ಕೊಡೋ ಚಾನ್ಸಸ್ ಇದೆ. ಲೇಟೆಸ್ಟ್ ಅಪ್ಡೇಟ್ ಅಂದರೆ ಇದೇನೇ. ಇದ್ರ ಬಗ್ಗೆ ನಮ್ಮ KH ಮುನಿಯಪ್ಪ ಸರ್ ಅವರೇ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಎಣ್ಣೆ ಮತ್ತು ಸಕ್ಕರೆ, ತೊಗರಿಬೇಳೆ ಕೊಡೋದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಅಂತ. ಹಾಗಾಗಿ ಇನ್ನು ಮುಂದೆ ನಿಮ್ಗಳಿಗೆ ಪ್ರತಿಯೊಬ್ಬರಿಗೂ ಕೂಡ BPL ರೇಷನ್ ಕಾರ್ಡ್ ಇರೋರಿಗೆ, ಅಂತ್ಯೋದಯ ರೇಷನ್ ಕಾರ್ಡ್ ಇರೋವಂಥವರಿಗೆ ಎಣ್ಣೆ, ಅಕ್ಕಿ, ಸಕ್ಕರೆ, ತೊಗರಿಬೇಳೆ ಉಚಿತವಾಗಿ ಸಿಗುತ್ತೆ. ನಿಮ್ಗೇನು ಅನಿಸುತ್ತೆ, ಅಕ್ಕಿ ಮತ್ತು ಸಕ್ಕರೆ, ಎಣ್ಣೆ, ಬೇಳೆ ಇದು ಬೆಟರ್ ಅನಿಸುತ್ತಾ, ಅಥವಾ ಇಲ್ಲ ನಮ್ಗೆ ಹಣನೇ ಕೊಡಲಿ ಅನ್ನೋದು ಬೆಟರ್ ಅನಿಸುತ್ತಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಒಂದು ವಿಚಾರವಾಗಿ ನೋಡೋದಾದರೆ ನೋಡಿ, ಈಗ ಒಬ್ಬರಿಗೆ 175 ರೂಪಾಯಿ ಕೊಡ್ತಿದ್ರು, 5 ಜನ ಇದ್ದರೆ 850 ರೂಪಾಯಿ, ಮತ್ತು 4 ಜನ ಇದ್ದರೆ 670 ರೂಪಾಯಿ, ಈ ರೀತಿಯಾಗಿ ಹಣ ಬರ್ತಿತ್ತು. ಈಗ 870 ರೂಪಾಯಿ ಬದಲು ಎಷ್ಟು kg ಅಕ್ಕಿ, ಎಷ್ಟು kg ಸಕ್ಕರೆ, ತೊಗರಿಬೇಳೆ ಕೊಡ್ತಾರೋ ಅದು ಕೂಡ ಸ್ವಲ್ಪ ಡೌಟಲ್ಲಿ ಇದೆ. ಅದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಸದ್ಯದ ಮಟ್ಟಿಗೆ ಇಷ್ಟು ಕೊಡ್ತೀವಿ ಅಂತ ಅಷ್ಟೇ ಹೇಳಿದ್ದಾರೆ. ಎಣ್ಣೆ, ಸಕ್ಕರೆ, ತೊಗರಿಬೇಳೆ ಕೊಡೋ ಪ್ಲಾನಿಂಗಲ್ಲಿ ಇದ್ದೀವಿ ಅಂತ ತಿಳಿಸಿದ್ದಾರೆ. ಆದರೆ 870 ರೂಪಾಯಿ ಅಥವಾ 670 ರೂಪಾಯಿ ಹಣಕ್ಕೆ ಬರೋದಾದರೆ ಅಷ್ಟಕ್ಕೆ ಎಷ್ಟು ತೊಗರಿಬೇಳೆ, ಎಣ್ಣೆ ಕೊಡ್ತಾರೆ ಅನ್ನೋದು ಕೂಡ ನಮಗೆ ಡೌಟಲ್ಲಿ ಇದೆ. ಮತ್ತು ಕೆಲವು ಕಡೆ ಸರ್ಕಾರದಿಂದ ಕೊಡುವಂತಹ ಪದಾರ್ಥಗಳು ಅಷ್ಟು ಕ್ವಾಲಿಟಿ ಇರೋದಿಲ್ಲ. ತೊಗರಿಬೇಳೆ ಆಗಿರಬಹುದು ಅಥವಾ ಎಣ್ಣೆ ಆಗಿರಬಹುದು, ಅವ್ರು ಬೇರೆ ಬೇರೆ ಕಂಪ್ನಿದು ಯೂಸ್ ಮಾಡ್ತಾ ಇರ್ತಾರೆ. ಸರ್ಕಾರನೇ ಬೇರೆದು ಕೊಟ್ಟರೆ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಸರ್ಕಾರ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ಕೈಗೊಳ್ಳುತ್ತೆ ಮತ್ತು ಇದು ಕೊಡೋದು ಕನ್ಫರ್ಮ್ ಆಗುತ್ತಾ ಅನ್ನೋದು ಕೂಡ ನಾನು ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಸದ್ಯಕ್ಕೆ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಅನ್ನಭಾಗ್ಯ ಹಣ ಇನ್ನು ಮುಂದೆ ಬರೋದಿಲ್ಲ, ಅದ್ರ ಬದಲು ಈ 3 ಪದಾರ್ಥಗಳನ್ನ ಕೊಡ್ತಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮತ್ತು ಕೇಂದ್ರ ಸರ್ಕಾರದ ಜೊತೆ ಒಂದು ಮಾತುಕತೆ ಕೂಡ ಆಗಿದೆ. ಇನ್ನು ಮುಂದೆ ನೀವೇ 5 kg ಅಕ್ಕಿನ ಕೊಡಿ, ಒಟ್ಟು 10 kg ಅಕ್ಕಿನ ನಾವು ಜನರಿಗೆ ತಲುಪಿಸೋಣ ಅನ್ನೋದ್ರ ಬಗ್ಗೆ ಮಾತುಕತೆ ಕೂಡ ಆಗಿದೆಯಂತೆ. ಇದಿಷ್ಟು ಅನ್ನಭಾಗ್ಯ ಹಣದ ಕುರಿತಾದ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.